ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಚರಿತ್ರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಯ್ಯಂ ನಿಜ ಪರೋ ಯತಿ ಗಣನಾಗು ಚೇತಸಾಂ ಉದಾರಚರಿತಾಂ ನಾತು ವಸುದೇವಂ ಕುಟುಂಬಕಂ. 3ನೇ ಅಧ್ಯಾಯ. ತನ್ನನ್ನು ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಜನಶ್ರುತಿ. ಸಿದ್ಧನು ಮನೆಯಲ್ಲಿ ಪ್ರತಿದಿನ ವೀರಭದ್ರ ಸ್ವಾಮಿಗಳ ವೇದಾಂತವನ್ನು ಹೇಳುತ್ತಿದ್ದರಷ್ಟೇ. ಆಗ ಸಿದ್ಧನು ರೂಢಿಯಂತೆ ತಾಯಿಯ ಬಳಿಯಲ್ಲಿ ಕುಳಿತು ಅದರ ಪೂರಕವಾಗಿ ಕೇಳುವನು. ಒಂದು ದಿನ ಶ್ರವಣ ಸಾಗಿದಾಗ ಶ್ರುತಿಗಳನ್ನು ವೈರಾಗ್ಯವನ್ನು ಬಿಂಬಿಸುವುದಕ್ಕೆ ಸ್ವಾಮಿಗಳು ಹೇಳಿದರು. ಪ್ರಳಯ ಕಾಲದಲ್ಲಿ ಈ ಪೃಥ್ವಿಯ ಪ್ರಳಯ ಜಲದಲ್ಲಿ ಕರಗಿ ಹೋಗುವುದು. ಪೃಥ್ವಿಗಾಧಾರವಾದ ಮೇರು ಮೊದಲಾದ ಸಪ್ತ ಕುಲ ಪರ್ವತಗಳು ಕೂಡ ಆಗ ಉಳಿಯಲಾರವು. ಸ್ವರ್ಗವೇ ಮೊದಲಾದ ಲೋಕಗಳು ಇಲ್ಲದಂತಾಗುವವು. ಹೀಗಿರುವಾಗ ಮನುಷ್ಯನ ಮಾತೇನು? ದೇಹವೇ ನಾನೆಂದು ಭಾವಿಸಿ ಭೂಮಿಯ ಭೋಗ ಪಂಥಗಳೆಲ್ಲ ನಿಜವಾದವುಗಳೆಂದು ಭಾವಿಸಿ ಇಲ್ಲಿ ಬಹಳ ಕಾಲದವರೆಗೆ ಇದು ಸುಖೋಪಭೋಗ ಪಡೆಯುವೆನು ಎನ್ನುತ್ತಿರುವ ಭ್ರಾಂತ ಚಿತ್ತರಿಗೆ ಏನೇ ಬೇಕೋ ತಿಳಿಯದು. ಈ ಮಾತು ಕಿವಿಗೆ ಬೀಳುವುದೇ ತಡ. ತಟ್ಟನೆ ಸಿದ್ಧನು ಪ್ರಶ್ನೆ ಕೇಳಿದನು. ಸ್ವಾಮಿಗಳೇ, ಆಕಾಶವು ಹೇಗೆ ಪ್ರಳಯ ಹೊಂದುತ್ತದೆ? ಚಕಿತರಾದ ಸ್ವಾಮಿಗಳು ನಸು ನಕ್ಕು ಉತ್ತರ ಕೊಟ್ಟರು. ಮಗು, ಈ ಮಾತನ್ನು ಅನುಭವಿಯಾದ ಗುರುವಿಗೆ ಕೇಳಿದರೆ ಉತ್ತರ ದೊರೆಯುವುದು ಎಂದು ನುಡಿದು ಆ ದಿನ ಶ್ರವಣ ಮಂಗಳ ಮಾಡಿದರು. ಕುಲಗುರುವಿನ ಮಾತು ಸಿದ್ಧನ ಮನದಲ್ಲಿ ಮುನ್ನುಡಿಯುತ್ತಿತ್ತು. ಒಳ್ಳೆಯ ಬ್ರಹ್ಮಜ್ಞಾನನಾದ ಗುರುವನ್ನು ಹುಡುಕಿಕೊಳ್ಳದೆ ನಾನು ಇರಲಾರೆ ಎಂದು ಮನದಲ್ಲಿ ನಿರ್ಧರಿಸಿಕೊಂಡು ಮಲಗಿದನು. ಮರುದಿನ ಬೆಳಗು ಮುಂಜಾವ ಮೇಲಕ್ಕೆದ್ದ ಸದ್ಗುರು ಶೋಧದ ಹಂಬಲ ಪರಾಕ್ಷ ಮುಟ್ಟಿತು. ಎಲ್ಲರಿಗೂ ವಂದಿಸಿ ಯಾರಿಗೂ ಹೇಳದೆ ಮನೆ ಬಿಟ್ಟು ದಾರಿಯಲ್ಲಿ ಯೋಗಾಯೋಗವೇನೋ ಎಂಬಂತೆ ಸೋಮ ಮತ್ತು ಭೀಮರೆಂಬ ಗೆಳೆಯರು ಕೂಡ ಪ್ರಶ್ನೆ ಮಾಡಿದರು. ಎಲ್ಲಿಗೆ ಹೊರಟೆ ಸಿದ್ಧ? ನಮ್ಮ ಸ್ವಾಮಿಗಳು ನಿನ್ನೆ ಪ್ರವಚನದಲ್ಲಿ ಹೇಳಿದರು. ಎಲ್ಲ ಪ್ರಪಂಚವು ನಿಶೇಷವಾಗಿ ಪ್ರಳಯ ಜಲದಲ್ಲಿ ಕರಗಿ ಹೋಗುವುದಂತೆ ಎಂದ ಮೇಲೆ ಹೀಗೆ ಇಲ್ಲಿದ್ದು ಮಾಡುವುದೇನು? ಇನ್ನೂ ದೇಹವು ಗಟ್ಟಿಯಾಗಿರುವಾಗಲೇ ಅವಿನಾಶಿಯಾದ ಸತ್ಯವೊಂದನ್ನು ಕಾಣುವುದು ಒಳಿತು. ಅಂತಹ ಸತ್ಯವನ್ನು ಗುರುವು ಮಾತ್ರ ತೋರಿಸಿಕೊಡಬಲ್ಲನು. ಗುರುವಿಲ್ಲದೆ ಮಾಡುವ ನಮ್ಮ ಯತ್ನಗಳೆಲ್ಲ ವ್ಯರ್ಥ, ದಣಿವು. ಅದಕ್ಕಾಗಿ ಸದ್ಗುರು ಶೋಧಕ್ಕೆ ಹೊರಟಿದ್ದೇನೆ. ನಿಮ್ಮಲ್ಲಿ ಹೇಳುವ ಸ್ವಾಮಿಗಳು ಮುದುಕರು. ಅವರು ಮಾತು ನಮಗೇಕೆ? ನಾವು ಮುದುಕರಾದ ಮೇಲೆ ಬೇಕಾದರೆ ಅಂತಹ ಮಾತಾಡೋಣ. ಹಾಗಲ್ಲ, ನನಗೀಗ ಹುಡುಗ ಬುದ್ಧಿ. ಆಟ ಊಟ ನೋಟಗಳಲ್ಲಿ ಕಾಲ ಕಳೆಯುತ್ತಿದೆ. ಹರೆಯದಲ್ಲಿ ಹೆಂಡತಿ ಮಕ್ಕಳು, ಆಸೆ ಸಿಟ್ಟು ಮೋಹ ಇವೆಲ್ಲ. ಆಗ ಕಣ್ಣಿಗೆ ಮೋಹದ ಪರೆ ಮುಸುಕಿ ವಿವೇಕವೇ ಉಳಿಯುವುದಿಲ್ಲ. ಎಂದ ಮೇಲೆ ನಿಜವನ್ನರಿಯಬೇಕೆಂಬ ಪ್ರಸಂಗವೆಲ್ಲಿ? ಇನ್ನೂ ಮುಪ್ಪಿನ ಕಾಲ. ಹಿಂದಿನ ತಮ್ಮ
ಬದುಕಿನ ನೆನಪುಗಳೆಲ್ಲ ಮರುಕಳಿಸುತ್ತವೆ. ಆದರೆ ಶಕ್ತಿ ಇರುವುದಿಲ್ಲ. ಮಕ್ಕಳು ಮರಿಗಳು ಮಾತು ಕೇಳುವುದಿಲ್ಲ. ಯಾವಾಗಲೂ ದುಃಖ ಚಿಂತೆಗಳು ಮುತ್ತಿಕೊಳ್ಳುತ್ತದೆ. ಒಳ್ಳೆಯ ವಿಚಾರ ಸುಳಿವೆಲ್ಲಿ ಬರಬೇಕು. ಇಷ್ಟಾಗಿ ಸಾವು ಸಮೀಪಿಸಿತೆಂಬ ಭಯ ಬೇರೆ. ಹೀಗಿರುವಾಗ ಎಷ್ಟು ವೇದಾಂತ ಕೇಳಿದರೇನು ಒಂದು ಮನಸ್ಸಿಗೆ ಹಿಡಿಯುವುದಿಲ್ಲ. ದೇಹ ಸ್ವಾಧೀನವಿರುವುದಿಲ್ಲ, ಮನಸ್ಸ್ವಾಧೀನವಿರುವುದಿಲ್ಲ. ಒಟ್ಟು ತಳಮಳ ತಪ್ಪಿಸಿಕೊಳ್ಳದೆ ಮನಸ್ಸು ಮರಣ ಹೊಂದುತ್ತಾನೆ. ಆದುದರಿಂದ ನಾವು ಹುಡುಗರಿರುವಾಗಲೇ ನಿಜವನ್ನರಿಯುವ ಹಂಬಲ ಹಚ್ಚಿಕೊಳ್ಳಬೇಕು. ಈಗ ನಮ್ಮ ಮನಸ್ಸು ಅಷ್ಟು ಹೊಲಸಾಗಿರುವುದಿಲ್ಲ. ಮೊದಲು ಸದ್ಗುರುವನ್ನು ಕಂಡು ಅವನನ್ನು ಸೇವೆ ಮಾಡುತ್ತಾ ಮೆಚ್ಚಿಸಿ ಉಪದೇಶವನ್ನು ಕೇಳಿ ಜ್ಞಾನವನ್ನು ಸಂಪಾದಿಸಬೇಕು ಎಂದು ಬಾಲಸಿದ್ಧನು ಹೇಳಲು ಆ ಉಭಯ ಗೆಳೆಯರಿಗೆ ಅವನ ವಿಚಾರ ಸಮಂಜಸವೆನಿಸಿ ನುಡಿದರು. ನಿನ್ನ ಮಾತು ಸರಿ ಸಿದ್ಧ. ನಿನ್ನೊಡನೆ ನಾವು ಬರುತ್ತೇವೆ. ಎಲ್ಲರೂ ಕೂಡಿ ಸದ್ಗುರುವಿಗೆ ಶರಣಾಗತರಾಗೋಣ. ಅವನ ಅನುಗ್ರಹದಿಂದ ಉತ್ತಮವಾದ ಆತ್ಮಜ್ಞಾನವನ್ನು ಪಡೆಯೋಣ. ಆಮೇಲೆ ಇದ್ದೇ ಇರುವುದಲ್ಲ ಮನೆ ಮಾರು. ಹೀಗೆ ಸಿದ್ಧನನ್ನು ಒಪ್ಪಿಸಿ ಮೂವರು ಮಾರ್ಗವನ್ನು ಕ್ರಮಿಸತೊಡಗಿದರು. ಕೆಲವು ದೂರ ಸಾಗುವಷ್ಟರಲ್ಲಿ ಮಧ್ಯಾಹ್ನವಾಯಿತು. ಅಷ್ಟರಲ್ಲಿ ಒಂದು ಹಳ್ಳಿಯು ಕಾಣಲು ಒಂದು ಗುಡಿಯಲ್ಲಿ ಇಳಿದುಕೊಂಡರು. ಸೋಮಭೀಮರಿಗೆ ಹಸಿವಿನ ಬಾಧೆ ಅತಿಶಯವಾಗಲು ಅವರೆಂದರು, ನಮಗೆ ಹಸಿವೆಯಂತೂ ಬಹಳವಾಯಿತು. ಇಲ್ಲಿ ಯಾರು ಬಂದು ನಮಗೆ ಅನ್ನ ನೀಡುವರು? ಚಿಂತಿಸಬೇಡಿರಿ, ಈಶ್ವರ ಸಮರ್ಥನಿದ್ದಾನೆ. ಅವನನ್ನು ಮನದಲ್ಲಿ ಇಟ್ಟುಕೊಂಡು ಅಖಂಡ ಧ್ಯಾನಿಸಿ. ಅವನು ನಮಗೆ ಸುಖಾಮೃತವನ್ನೇ ಕೊಡಿಸಿ ಶಾಂತಗೊಳಿಸುತ್ತಾನೆ. ಆದ್ದರಿಂದ ಹಸಿವೆ ಇಲ್ಲದಂತಾಗುತ್ತದೆ. ಇಂತಹ ತೃಪ್ತಿಯು ಅನ್ನದಿಂದ ಸಿಗುವುದಿಲ್ಲ. ತಿಳಿಯದ ಮೂಢರು ಸುಮ್ಮನೆ ಅನ್ನವೆಂದು ಹಲುಬುತ್ತಾರೆ. ದೇಹ ಕೊಟ್ಟವನಿಗಿದೆ ಅದರ ರಕ್ಷಿಸುವ ಭಾರ. ಆ ದೇಹ, ಆ ಹಸಿವೆ ಅವನಿಗೊಪ್ಪಿಸಿ ಬಿಡಿರಿ. ದೇಹ ನನ್ನದು ಎಂದು ನೀವು ಭಾವಿಸಿಬಿಟ್ಟರೆ ಅದಕ್ಕಾಗುವ ಪೀಡೆಗಳೆಲ್ಲ ನಿಮಗೂ. ಸಿದ್ಧ, ನೀನು ಹೇಳುವ ಮಾತೆಲ್ಲ ಶಾಸ್ತ್ರವು. ಹಸಿವೆಯಿಂದ ನಮ್ಮ ಪ್ರಾಣವು ಹಾರುವುದೆಂದು ಎನಿಸುತ್ತದೆ. ಅನ್ನ ದೊರೆಯುತ್ತಿದ್ದರೆ ನಾವು ಬದುಕುವ ಬಗೆ ಹೇಗೆ? ಹುಚ್ಚರಲ್ಲವೇ? ನಿಜ. ಜಗತ್ತಿನಲ್ಲೆಲ್ಲ ಪೋಷಿಸುವ ಪರಮಾತ್ಮನಿರುವಾಗ ಅವನನ್ನು ಮರೆಯುವುದು ಸರಿಯಲ್ಲ. ಒಂದು ಗುಟ್ಟಿನ ಮಾತು ಹೇಳುತ್ತೇನೆ ಕೇಳಿರಿ. ಹಸಿವೆ ನಿಮ್ಮ ಸ್ವಭಾವ ಧರ್ಮವಲ್ಲ. ಮನಸ್ಸು ಅಲ್ಲಿಗೆ ಮುಟ್ಟಿದಾಗ ಮಾತ್ರ ಹಸಿವೆಯು ಅನುಭವಕ್ಕೆ ಬರುತ್ತದೆ. ಕಾರಣ ಮನಸ್ಸನ್ನು ಹಸಿವೆಯಿಂದ ತಿರುಗಿಸಿ ಪರಮಾತ್ಮನ ಕಡೆಗೆ ಕಳುಹಿಸಿರಿ. ಇಲ್ಲಿ ಅದು ಆನಂದಾಮೃತ ಲಾಭವನ್ನು ಪಡೆಯುವುದು. ಅಮೃತವನ್ನು ಕುಡಿದ ಮೇಲೆ ಪೀಡೆಗಳಲ್ಲಿ ಬೇಗನೆ ಪರಮಾತ್ಮನನ್ನು ಧ್ಯಾನಿಸಿ. ಅವರ ಧ್ಯಾನದಲ್ಲಿ ಪ್ರಾಣ ನೆಲೆಗೊಂಡಿರುತ್ತದೆಯೆಂದರೆ ಜಠರಾಗ್ನಿಯು ಪ್ರದೀಪ್ತವಾಗಲಾರದು. ಹೀಗಾದಲ್ಲಿ ಹಸಿವೆಯು ತಾನೇ
ಶಾಂತವಾಗುವುದು. ಜೀವನಿಗೆ ಉಪದ್ರವವು ತಪ್ಪುವುದು ಎಂದು ಸಿದ್ಧನು ನುಡಿಯಲು ಅವನ ಉಪದೇಶ ಅಮೃತದಿಂದಲೇ ಅವನು ಹಸಿವೆ ಅಡಗಿ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾಗಿ ನಡೆದರು. ಅಲ್ಲಿಯೂ ಕೆಲವು ದೂರ ಸಾಗಲು ಮತ್ತೊಂದು ಗ್ರಾಮವು ಕಾಣಿಸಿತು. ಮೂವರು ಅಲ್ಲಿಗೆ ಬಂದು ಗುಡಿಯಲ್ಲಿ ಇಳಿದುಕೊಂಡರು. ದಾರಿ, ದಣಿವು, ಹಸಿವು ಇವುಗಳಿಂದ ಭೀಮ ಸೋಮರು ಹೀಗೆಯೇ ಬಳಲಿದರು. ಅನ್ನವು ದೊರೆತದ್ದೇ ತಡ. ಆ ಗುಡಿಯ ಒಂದು ಮೂಲೆಯಲ್ಲಿ ಮಲಗಿ ನಿದ್ರೆ ಹೋದರು. ಸಿದ್ಧನು ಆಗೊಂದು ಕೌತುಕ ತೋರಿಸಿದನು. ಆ ಗುಡಿಯಲ್ಲಿ ಸುಂದರವಾದುದೊಂದು ನಂದಿಯ ಮೂರ್ತಿ, 7 ವರ್ಷ ತುಂಬಿದ ಮನೋಹರನಾದ ಸಿದ್ಧನು ಅದರ ಬೆನ್ನ ಮೇಲೆ ಏರಿ ಕುಳಿತನು. ಅಕಸ್ಮಾತ್ತಾಗಿ ಅದೇ ವೇಳೆಗೆ ಅಲ್ಲಿ ಬಂದ ಪೂಜಾರಿಯು ಇದನ್ನು ಕಂಡು ಸಿಟ್ಟಿನಿಂದ, ಎಲೆ ಕೆಟ್ಟ ಹುಡುಗನೇ, ಯಾರು ನೀನು? ಮೊದಲು ದೇವರ ಮೇಲಿಂದ ಕೆಳಗಿಳಿ. ನಿನಗೆ ದೇವರೆಂಬ ಜ್ಞಾನವಿಲ್ಲವೇ? ನಿನ್ನ ಭಕ್ತಿಗಳನ್ನು ಎಲ್ಲಿಟ್ಟಿರುವೆ ಎಂದು ನುಡಿಯಲು ಸಿದ್ಧನು, ನಾನಂತೂ ಪರಮಾತ್ಮನಲ್ಲಿಟ್ಟಿದ್ದೇನೆ, ನೀನು ಮಾತ್ರ ಈ ಕಲ್ಲಿನಲ್ಲಿ ಇಟ್ಟಿರುವೆಯಲ್ಲ ಎಂದನು. ಆ ಮಾತಿನಿಂದ ಪೂಜಾರಿಗೆ ಚಾಟಿ ಏಟು ಕೊಟ್ಟಂತಾಯಿತು. ಇದು ನಿಜವಾಗಿ ವಿಚಾರಿಸತಕ್ಕದ್ದು ಮಾತಿದು ಮನ ಹೇಳಿತು. ಆದರೆ ಒಂದು ಸಣ್ಣ ಹುಡುಗನಿಂದ ವಯೋವೃದ್ಧನ ಅಪಮಾನ ಹೀಗೆಯೇ ಗೊಂದಲಗೆಟ್ಟ ಪೂಜಾರಿಯ ಮೊಗ ನೋಡಿ ಸಿದ್ಧ ನಗುತ್ತಿದ್ದನು. ಇದನ್ನು ಕಂಡು ಪೂಜಾರಿಯು ಸಿಟ್ಟಾಗಿ, ನಿಲ್ಲು, ನಿನಗೆ ಯೋಗ್ಯ ಪ್ರಾಯಶ್ಚಿತ್ತ ಮಾಡುತ್ತೇನೆ ಎಂದು ನುಡಿದು ಊರೊಳಗೆ ತೆರಳಿ ಕೆಲವರನ್ನು ಜೊತೆ ಮಾಡಿಕೊಂಡು ಮರಳಿ ಬಂದನು. ಅವರೆಲ್ಲರೂ ಬಂದು ನೋಡಿರಲು ಪೂಜಾರಿ ಹೇಳಿದ ಮಾತು ನಿಜವಾಯಿತು. ಪುಂಡ ಹುಡುಗನ ನಡತೆಯನ್ನು ಕಂಡು ಅವರಿಗೂ ಸಿಟ್ಟು ಹೆಚ್ಚಿ, ತಡೆ, ಇದುವರೆಗೆ ದೇವರ ಬೆನ್ನ ಮೇಲೆ ಏರಿಯೇ ಕುಳಿತಿರುವೆಯಾ? ನಿನ್ನ ಮೈ ಮೆತ್ತಗೆ ಮಾಡಿ ಕೆಳಗೆ ಎಳೆದು ಹಾಕುತ್ತೇವೆ ಎಂದು ನುಡಿದು ಸಮೀಪಕ್ಕೆ ಬಂದು ಸಿದ್ಧನು ನಗುತ್ತಲೇ ಕುಳಿತಿದ್ದನು. ಆಗ ಬಂದವರೆಲ್ಲರೊಬ್ಬರು ಸಿಟ್ಟಿನಿಂದ ಕೈ ಎತ್ತಿ ಗುದ್ದು ಹಾಕುವುದಕ್ಕೆ ಯತ್ನಿಸಲು ಅವನು ಕೈಗೆ ಅಲ್ಲಿರುವುದೊಂದು ಮೊಳೆ ಚುಚ್ಚಿ ಬಳಬಳನೆ ರಕ್ತ ಸುರಿಯತೊಡಗಿತು. ವೇದನೆ ಹೆಚ್ಚಾಗಿ ಅವನು ರೋದಿಸಲಾರಂಭಿಸಿದನು. ಅವನ ಗಾಯ ಅವಶ್ಯನ್ನು ಕಂಡು ಉಳಿದವರು ಹಿಂದೆ ಸರಿದು ನಿಂತು, ನಿಲ್ಲದೆ ಪುಂಡ, ನಾಚಿಕೆ ಇಲ್ಲದೆ ದೇವರ ಮೇಲೆ ಕುಳಿತಿರುವುದಿಲ್ಲವೆಯಲ್ಲ ಎನ್ನಲು ಸಿದ್ಧನು, ಕೂತವ ದೊಡ್ಡವನೋ ಹೊತ್ತವ ದೊಡ್ಡವನೋ ಹೇಳಿರಿ. ನೋಡುವ ಭಕ್ತಿ ಇಲ್ಲದ ಜನರು ಈ ಮೂರ್ತಿಯನ್ನು ಭಜಿಸುತ್ತಿರುವೆ ಎಂದರೆ ಇದರಲ್ಲಿಯ ದೈವಿಕ ಸತ್ವವು ಇಲ್ಲದಂತಾಗಿದೆ. ಈಗ ಇದು ಬರೀ ಕಲ್ಲು ಮಾತ್ರ ಉಳಿದಿರುವುದನ್ನು ಕಂಡು ಪ್ರಾಣ ಪ್ರತಿಷ್ಠೆ ಮಾಡಬೇಕೆಂದು ಯತ್ನದಲ್ಲಿದ್ದೇವೆ ಎಂದು ನುಡಿಯಲು ಅಮೃತ ಸಮಾನವಾದ ಜ್ಞಾನದಿಂದ ತುಂಬಿದ ಆ ಮಾತುಗಳನ್ನು ಕೇಳಿ ಅವರೆಲ್ಲ ಆಶ್ಚರ್ಯಪಡುತ್ತಾ ತಮ್ಮೊಳಗೆ ಮಾತನಾಡಿಕೊಳ್ಳತೊಡಗಿದರು.
ಆಹಾ, ಇವು ಸಣ್ಣ ಮಾತುಗಳಲ್ಲ. ಇವರು ಯಾರೋ ಜ್ಞಾನ ಸಿದ್ಧಿರಿರಬೇಕು. ವಯಸ್ಸು ಮಾತ್ರ ಬಹಳ ಸಣ್ಣದು. ಮಹಾಪುರುಷರ ಮನಸ್ಸನ್ನು ನೋಡಬೇಕಾಗಿಲ್ಲ ಎಂದು ಭಕ್ತಿ ತುಂಬಿ ಮಾತನಾಡಿಕೊಂಡು ಸಿದ್ಧನನ್ನು ವಂದಿಸಿದರು. ಸಿದ್ಧಾನಂದನು, ಜನಗಳಿರ, ನನ್ನ ಮಾತು ತುಸು ಕೇಳಿರಿ. ಮೂರ್ತಿ ಪೂಜೆ ಬಹಳ ಕನಿಷ್ಠವಾದದ್ದು. ತಿಳುವಳಿಕೆ ಇಲ್ಲದವರು ಮಾತ್ರ ಮೂರ್ತಿಗಳನ್ನು ಆರಾಧಿಸುತ್ತಾರೆ. ಪರಮಾತ್ಮಯರಾಗಿ ಲೋಕದಲ್ಲಿ ಸಂಚರಿಸುವ ಜ್ಞಾನಿಗಳು ಮಾತ್ರ ಪರಮಾತ್ಮನ ಸ್ಪಷ್ಟ ರೂಪವಾಗಿರುವುದು. ಅಂಥವರನ್ನು ಆರಾಧಿಸುವುದು ಬಹಳ ಶ್ರೇಷ್ಠವೆಂದು ಶ್ರುತಿ ಸ್ಮೃತಿಗಳು ಹೇಳುತ್ತವೆ. ಬಸಿರಿನಲ್ಲಿರುವ ಕೂಸಿಗೆ ತಾಯಿ ಉಂಡ ಅನ್ನದಿಂದ ತೃಪ್ತಿಯಾಗುವಂತೆ ಜ್ಞಾನಿಗಳನ್ನು ಪೂಜಿಸುವುದರಿಂದ ಪರಮಾತ್ಮನು ಬೇಗ ಸಂತುಷ್ಟನಾಗುತ್ತಾನೆ. ಅದ್ಭುತವಾದ ಈ ಮಾತುಗಳನ್ನು ಕೇಳಿ ಅವರೆಲ್ಲರೂ ಆಶ್ಚರ್ಯ ಪಡುತ್ತಾ, ಇವನು ಬಾಲ ರೂಪದಿಂದ ಸಂಚರಿಸುವ ಯಾರೋ ಮಹಾತ್ಮರು. ಇವರನ್ನು ಸಂತೋಷಗೊಳಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದುಕೊಂಡು ಮನೆಗೆ ತೆರಳಿದರು. ಅವರವರ ಬಾಯಿಂದ ಈ ಸುದ್ದಿ ಜನವೆಲ್ಲ ಕೇಳಿತು. ಭಕ್ತಿಯಿಂದ ಹಾಲು ಹಣ್ಣು ತಂದರು. ಇಷ್ಟಾದರೂ ಕೂಡ ಸಿದ್ಧನು ನಂದಿಯ ಬೆನ್ನು ಬಿಟ್ಟು ಇಳಿದಿರಲಿಲ್ಲ. ಕೂಡಿದ ಗಂಡು ಹೆಣ್ಣು ಹುಡುಗರೆಲ್ಲ ನೋಡಿದರು. ಎಲ್ಲರಿಗೂ ಆ ನೋಟವೊಂದು ಆನಂದದಾಯಕ. ಅಲ್ಲಿದೆ ಚಂದ. ಹಾಲು ಹಣ್ಣು ಕಜ್ಜಾಯಗಳನ್ನು ಸಿದ್ಧನ ಮುಂದಿಟ್ಟರು. ವಂದಿಸಿದರು. ಅಷ್ಟರಲ್ಲಿ ನಿದ್ದೆ ತಿಳಿದು ಎದ್ದ ಸೋಮಭೀಮ ದೃಷ್ಟಿ ಇತ್ತ ಹರಿಯುವುದೇ ತಡ ಓಡುತ್ತಾ ಬಂದು ನಿಂತರು. ಸಿದ್ಧನು ಅವರಿಗೆ ಹೇಳಿದನು, ಇದು ನೋಡಿರಿ, ನಮ್ಮ ಸಲುವಾಗಿ ಈಶ್ವರನು ಅನ್ನವನ್ನು ಕಳಿಸಿರುವನು. ಇನ್ನೂ ಅವನನ್ನು ನೆನೆದು ಹಸಿವೆ ಹಿಂಗಿಸಿಕೊಳ್ಳಿರಿ. ಗೆಳೆಯರು ಇಬ್ಬರೂ ತಿಂದು ತೇಗಿದರು. ಬಾಲ ಸಿದ್ಧನು ತುಸು ಮಾತ್ರ ಸೇವಿಸಿ ವಿಚಾರಿಸಿ ಕೊಡುವನೆಂದರೆ, ಹೀಗೆ ಜ್ಞಾನಿಗಳಾದ ಜನರು ಸಹವಾಸದಲ್ಲಿರುವುದು ಈ ಸಮಯದಲ್ಲಿ ಒಳ್ಳೆಯದಲ್ಲ ಎಂದುಕೊಂಡು ತನ್ನ ಗೆಳೆಯರಿಗೆ ಸನ್ನೆ ಮಾಡಿ ತಿಳಿಸಿ ಜನರ ಕಣ್ಣು ತಪ್ಪಿಸಿ ಲಘು ಬಗೆಯಿಂದ ಆ ಸ್ಥಳ ಬಿಟ್ಟು ತೆರಳಿದರು. ಹಾಗೆಯೇ ದಾರಿ ಹಿಡಿದು ಸಾಗುತ್ತಿರಲು ಒಂದು ಗಹನವಾದ ಅರಣ್ಯವು ಕಂಡಿತು. ಅಲ್ಲಿ ಅತ್ತೊಂದು ಇತ್ತೊಂದು ಕಾಲುದಾರಿಗಳು ಮಾತ್ರವಿದ್ದು ದಟ್ಟವಾದ ಗಿಡ ಬಳ್ಳಿಗಳು ಬೆಳೆದುವುದರಿಂದ ಕೆಲವು ಕಡೆಗೆ ಸೂರ್ಯ ಪ್ರಕಾಶವೂ ಕೂಡ ಬೀಳುತ್ತಿರಲಿಲ್ಲ. ಅಂತಹ ಅರಣ್ಯದಲ್ಲಿ ಮೆಲ್ಲನೆ ಸಾಗಿರಲು ಭಯಗೊಂಡ ಸೋಮನು ಕೇಳಿದನು, ಸಿದ್ಧ, ನಮ್ಮನ್ನು ಎಲ್ಲಿ ಕರೆದೊಯ್ಯುವುದಪ್ಪ? ಎತ್ತ ನೋಡಿದರೂ ಘೋರ ಕಾನನವೇ ಕಾಣುತ್ತದೆ. ದಾರಿ ಬಟ್ಟೆಗಳಂತೂ ತಿಳಿಯುವುದಿಲ್ಲ. ಇಲ್ಲ. ಭೀಮನು ಅವನನ್ನು ಸಮಾಧಾನಗೊಳಿಸುವ ಧ್ವನಿಯಲ್ಲಿ ನುಡಿದನು, ಹೆದರಿಕೆ ಏನೂ ಬೇಡ ಸೋಮ. ಈಶ್ವರನು ಭಕ್ತರ ಸನಿಹದಲ್ಲಿರುತ್ತಾನೆ. ಸಂಕಟಗಳಿಂದ ಅವರನ್ನು ರಕ್ಷಿಸುತ್ತಾನೆ. ಅವರ ಮೇಲೆ ಭಾರ ಹಾಕು, ಸುಮ್ಮನೆ ದಾರಿ ಹಿಡಿ. ಇಂತಹ ಪ್ರಸಂಗದಲ್ಲಿ ದೇವರು ನಮಗೆ ಬಲಿಷ್ಠನಾದ ಒಬ್ಬ ಬಂಧು. ಈ ಮಾತುಗಳನ್ನು ಕೇಳಿ ಸೋಮನು ಸುಮ್ಮನಾಗಿ ಹೆದರುತ್ತಲೇ ಅವರೊಡನೆ ಸಾಗುತ್ತಿರಲು ಕಾಲಿಗೊಂದು ಮುಳ್ಳು ಚುಚ್ಚಿ ಬಹಳ ವೇದನೆಯಾಯಿತು.
ಅಳುತ್ತಾ ಕುಳಿತು, ಹೀಗೆ ಮನೆ ಬಿಟ್ಟು ಬಂದದ್ದು ತಪ್ಪಾಯಿತು, ಈಗೇನು ಮಾಡಲಿ ಎಂದು. ಒಂದು ವೇಳೆ ಇದರಿಂದ ನಾನು ಬದುಕಿ ಉಳಿದರೆ ಎಂದಿಗೂ ಇಂಥವರ ಸಹವಾಸ ಮಾಡಲಿಕ್ಕಿಲ್ಲ ಎಂದು ಮೊದಲಾದ ಹಲಬಲಾರಂಭಿಸಿದನು. ಉಳಿದವರಿಬ್ಬರೂ ಕನಿಕರಗೊಂಡು ಅವನ ಕೈ ಹಿಡಿದು ಎಬ್ಬಿಸಿ ಮೆಲ್ಲನೆ ಘೋರ ಅರಣ್ಯದಲ್ಲಿ ಸಾಗಿದರು. ಆಗ ಅಡವಿಯ ಶ್ವಾಪಗಳು ಘೋರ ಗರ್ಜನೆ ಸಮೀಪದಲ್ಲಿಯೇ ಕೇಳಿಬರತೊಡಗಿತು. ಅದನ್ನು ಕೇಳಿ ಭಯಗೊಂಡ ಭೀಮನು, ಸಿದ್ಧ, ನನಗೆ ಬಲು ಹೆದರಿಕೆಯಾಗತೊಡಗಿದೆ. ಒಮ್ಮೆ ಇದರಿಂದ ಪಾರು ಮಾಡಿ ಊರಿನ ದಾರಿ ತೋರಿಸು. ಇಂಥ ದಾರಿಯಿಂದ ಸಾಗುವುದು ನನ್ನಿಂದ ಆಗಲಾರದು ಎಂದು ಅರ್ಧಮರ್ಧ ಅಳುತ್ತಲೇ ನುಡಿದನು. ಗೆಳೆಯರಿಬ್ಬರೂ ನಿರಾಶೆ ದುಃಖವನ್ನು ಕಂಡು ಸಿದ್ಧನು ಅವರನ್ನು ಕುರಿತು, ಗುರುವನ್ನು ಶೋಧಿಸುವ ಕಾರ್ಯ ಬಹಳ ಕಠಿಣ. ಅಲ್ಲಿ ದೇಹಾಭಿಮಾನವು ಪ್ರಯೋಜನವಿಲ್ಲ. ಈ ದೇಹಕ್ಕಾಗುವ ದುಃಖವು ಎಷ್ಟರದು? ಜನನ ಮರಣ ರೂಪವಾದ ಮಹಾ ದುಃಖವನ್ನು ಕಳೆದುಕೊಳ್ಳುವುದು ಬೇಡ. ಮೊದಲು ಗುರುವನ್ನು ಕಂಡು ಅವನಿಂದ ಸ್ವರೂಪ ಜ್ಞಾನವನ್ನು ಪಡೆಯಬೇಕು. ಆಗ ಎಲ್ಲ ದುಃಖಗಳು ಇಲ್ಲದಂತಾಗುವುದು. ಗುರುವಿನ ಉಪದೇಶ ಸಿಗಬೇಕಾದರೂ ಸುಲಭವಲ್ಲ. ತನ್ನ ದೇಹದ ಪರಿವೇ ಮಾಡುವೆ. ಗುರುವನ್ನು ಭಕ್ತಿ ಪೂರ್ವಕವಾಗಿ ಸವಿಸಬೇಕಾಗುವುದು. ಹೀಗಿರಲು ಎಂದೋ ಒಂದು ದಿನ ಗುರು ಕೃಪೆಯ ಲಾಭವಾಗಿ ಉಪದೇಶ ದೊರೆಯುವುದು. ಆದ್ದರಿಂದ ಸಂಸಾರ ದುಃಖಗಳೆಲ್ಲ ತಳಕಿಸುವವು. ದೇಹ ಅಭಿಮಾನ ನಾಶವಾಗುವುದು. ಜನ್ಮ ಮರಣಗಳು ತಪ್ಪುವವು. ಹಾಗೆಯೇ ಸೇವಿಸುತ್ತಿರುವಾಗ ಕೆಲವು ಸಾರಿ ಗುರುವು ಮುಮುಕ್ಷವಾದ ತನ್ನ ಶಿಷ್ಯನನ್ನು ಒಂದು ವೇಳೆ ತೋರಿಕೆಗೆ ಅಂಟಿಸಬಹುದು. ಕಠಿಣವಾದ ಸೇವೆಯನ್ನು ಮಾಡಲು ಹಚ್ಚಬಹುದು. ಹೀಗೆ ನಾನಾ ರೀತಿಯಿಂದ ಶಿಷ್ಯನನ್ನು ಪರೀಕ್ಷಿಸಿ ಗುರುವು ಅನುಗ್ರಹಿಸುತ್ತಾನೆ. ಆ ಪ್ರಸಂಗದಲ್ಲಿ ಅಲ್ಪವೆನಿಸುವ ದುಃಖಗಳಿಗೆ ಅಂಜಿ ಶಾಶ್ವತ ದುಃಖವನ್ನು ಪಡೆಯಲು ಹಿಂಜರಿಯುವುದಾದರೆ ಅಂತಹ ಅಂಜುಗೂಳಿಗಳಿಗೆ ಎಂದಿಗೂ ಗುರು ಕೃಪೆಯ ಲಾಭವು ದೊರಕಲಾರದು. ಈ ಮಾತುಗಳನ್ನು ಕೇಳಿ ಗೆಳೆಯರು ನುಡಿದರು, ಸಿದ್ಧ, ನಿನ್ನ ಮಾತುಗಳೆಲ್ಲ ಬಹಳ ಸವಿ. ನಾವು ಒಪ್ಪುತ್ತೇವೆ. ಆದರೆ ನಾವು ಇದರ ಸಾಧನೆ ಎಂದೂ ಮಾಡುವವರಲ್ಲ. ಎಂದು ಮೇಲೆ ಗುರುವನ್ನು ಹೊಂದುವ ಮಾರ್ಗವು ನಮಗೆ ಹೇಗೆ ಒಗ್ಗಬೇಕು? ನೀನು ಮಹಾಪುರುಷನೆಂದು ನಾವು ತಿಳಿಯುತ್ತೇವೆ. ನಮ್ಮ ನಂಬಿಕೆಗೆಡಿಸಬೇಡ. ಈಗ ನಮಗೆ ಒಂದೂರು ಮುಟ್ಟುವ ಹಾದಿ ತೋರಿಸು. ಮುಂದೆ ನಡೆಯಲು ಬಹಳ ಹೆದರಿಕೆಯಾಗುತ್ತದೆ. ಗೆಳೆಯರಾಡಿದ ಮಾತು ಕೇಳಿ ಸಿದ್ಧನು ಎಡಗಡೆಯ ಭಾಗದಲ್ಲಿ ಹೊಳೆಯುತ್ತಾ ಹಿಂಬಾಲಿಸಿರುವ ಒಂದು ಜ್ಯೋತಿಯನ್ನು ತೋರಿಸಿದನು. ಅದನ್ನು ಕಂಡ ಕೂಡಲೇ ಸೋಮಭೀಮರು ಹರ್ಷಿತರಾಗಿ ದಾರಿ ನಡೆಯುತ್ತಾ ಒಂದು ಗ್ರಾಮವನ್ನು ಪ್ರವೇಶ ಮಾಡಿ ಅಲ್ಲಿಯ ಒಂದು ದೇವಾಲಯದಲ್ಲಿ ಪ್ರವೇಶಿಸಿ ಬಳಲಿಕೆಯಿಂದ ಅಡ್ಡಾದರು. ಪ್ರಾಚೀನವಾದ ಆ ಗುಡಿಯು ಬಹು ಜೀರ್ಣವಾಗಿತ್ತು.
ಮೇಲೆ ಮಳೆ ಬೇರೆ ಆಗ ಸುರಿಯತೊಡಗಿತ್ತು. ನೆನೆದು ಒಂದು ಭಾಗದ ಗೋಡೆಯು ಧಡಾರನೆ ಬಿದ್ದು ಹೋಗಲು ಸೋಮಭೀಮ ಹೆದರಿ ಎದ್ದು ಕುಳಿತು ಒಟಗುಡ ಹತ್ತಿದರು. ಅಯ್ಯೋ ದೇವರೇ, ಇದೇನು ಕೆಟ್ಟ ಗತಿ ಒದಗಿಸಿದೆ ಸಿದ್ದಪ್ಪ. ಈ ಸಿದ್ಧನ ಸಹವಾಸದಿಂದ ನಾವೇನು ಬದುಕುವೆವೋ ಸಾಯುವೆವೋ ಒಂದು ತಿಳಿಯದಾಗಿದೆ. ಸಿದ್ಧ ನುಡಿದನು, ನಾವು ಸದ್ಗುರುವನ್ನು ಶೋಧಿಸುತ್ತಿದ್ದೇವೆ. ದೇಹದ ಚಿಂತೆ ನಮಗೇಕೆ? ನೀವು ಯಾವುದಾದರೂ ಒಂದೂರು ಕಾಣಿಸಬೇಕೆಂದು ಇಚ್ಛಿಸಿದ್ದೀರಿ. ಊರು ಸಿಕ್ಕರೂ ನಿಮ್ಮ ದುಃಖ ತಪ್ಪಲಿಲ್ಲ. ಲೋಕದ ರೀತಿಯೇ ಹೀಗೆ. ಇಚ್ಛಿತ ವಿಷಯವು ದೊರೆತರೂ ಕೂಡ ದುಃಖ ಹಿಂಗುವುದಿಲ್ಲ. ಯಾಕೆಂದರೆ ಒಂದು ವಿಷಯ ಕೈವಶವಾಯಿತೆಂದರೆ ಮನಸ್ಸು ಮತ್ತೊಂದನ್ನು ಅಪೇಕ್ಷಿಸುವುದು. ಅದಾದ ಮೇಲೆ ಇನ್ನೊಂದನ್ನು. ಹೀಗಿರುವುದರಿಂದ ತಿಳಿದವರು ಮನೋನಿಗ್ರಹವನ್ನೇ ಸಾಧಿಸಬೇಕು. ಅಷ್ಟರಲ್ಲಿ ಮಳೆ ನಿಂತಿತು. ಸೋಮಭೀಮ ಹಸಿವೆ ಜಾಗೃತವಾಯಿತು. ಅವರು ಭಿಕ್ಷೆಯನ್ನಾದರೂ ಬೇಡಿಕೊಂಡು ಬರೋಣ ಎಂದು ವಿಚಾರ ಮಾಡತೊಡಗಿದರು. ಸಿದ್ಧನು ನಿದ್ರಾಂಶನಾಗಿದ್ದನು. ಮೆಲ್ಲನೆ ಎದ್ದು ಭೀಮಸೋಮರು ಊರಲ್ಲಿ ಬರುತ್ತಾ ಭಿಕ್ಷೆ ಹಾಕಿರೆಂದು ಒಂದು ಮನೆಯ ಬಾಗಿಲದಲ್ಲಿ ನಿಂತರು. ಆಗ ಆ ಮನೆಯ ಯಜಮಾನನು ಹೊರಗೆ ಬಂದು ಅವರನ್ನು ನೋಡಿ ಕಳ್ಳರೆಂದು ತಿಳಿದು, ಓಹೋ, ನಿನ್ನೆ ರಾತ್ರಿ ನಮ್ಮ ಎಮ್ಮೆಯನ್ನು ಕದ್ದು ಕೊಂಡು ಹೋದವರು ನೀವೇ ಇರಬೇಕು. ಮತ್ತೆ ಪಾಳ್ತಿಗಾಗಿ ಬಂದಿರುವಿರಾ? ನಿಲ್ಲಿರಿ, ಬಂದೆ ಎಂದು ಒದರಲಾರಂಭಿಸಿದನು. ಇಲ್ಲಿ ಸಜ್ಜನರೇ, ಸ್ವಲ್ಪ ಹೊತ್ತಿಗೆ ಮೊದಲು ನಾವು ಇಲ್ಲಿ ಬಂದು ಪರಸ್ಥಳದವರು. ಹಸಿವೆಯಾದುದರಿಂದ ಭಿಕ್ಷೆಗೆ ಬಂದಿದ್ದೇವೆ, ನಾವು ಕಳ್ಳರಲ್ಲ ಎಂದು ಭೀಮಸೋಮರು ದೈನ್ಯದಿಂದ ಹೇಳಿಕೊಂಡರು. ಇದರಿಂದ ಆ ಯಜಮಾನನು ಸಿಟ್ಟು ಹೆಚ್ಚಾಯಿತು. ಅವನು ಅವಡುಗಚ್ಚಿ, ನಿಮಗೆ ಭಿಕ್ಷೆ ಬೇಕಲ್ಲವೇ? ಭಿಕ್ಷೆ ತಾಳಿರಿ, ಮೈ ಮೆತ್ತಗಾಗುವಷ್ಟು ಕೊಡುತ್ತೇನೆ ಎನ್ನಲು ಅವರೊಬ್ಬರು ಗಾಬರಿಗೊಂಡು ಓಡತೊಡಗಿದರು. ದಾರಿಯಲ್ಲಿ ಗಸ್ತಿಯವರು ಅವರನ್ನು ತಡೆದು ನಿಲ್ಲಿಸಿ ಎಲ್ಲವನ್ನೂ ವಿಚಾರಿಸಿಕೊಂಡು, ರಾತ್ರಿಯಲ್ಲಿ ಹೀಗೆ ತಿರುಗಬೇಡಿರಿ. ಈಗಂತೂ ಆ ಮುರುಕು ಗುಡಿಗೆ ಹೋಗಿ ಮಲಗಿ, ನಾಳೆಗೆ ಈ ಊರು ಬಿಟ್ಟು ಹೋಗಬೇಕು ಎಂದು ಹೇಳಲು ಆದ್ದರಿಂದ ಉಭಯತರುಗಳು ಬಹಳ ದುಃಖಗೊಂಡು ಮರುಗುತ್ತಾ ಗುಡಿಗೆ ಮರಳಿದರು. ಎದ್ದು ಕುಳಿತ ಆನಂದ ಮೂರ್ತಿಯಾದ ಸಿದ್ಧನು, ನೀವು ಈಶ್ವರನಲ್ಲಿ ನಂಬಿಕೆ ಇಟ್ಟರೆ ಪ್ರಯತ್ನದಿಂದ ಪಡೆಯಬೇಕೆಂದು ಊರೊಳಗೆ ಭಿಕ್ಷೆಗೆ ತೆರಳಿದಿರಿ. ನಾನು ಶಿವ ಧ್ಯಾನ ಮಾಡುತ್ತಿರಲು ಪೂಜಾರಿಯು ಬಂದು ದೇವರಿಗೆ ನೈವೇದ್ಯ ಕೊಟ್ಟು ಆ ಅನ್ನವನ್ನೆಲ್ಲ ನನ್ನ ಮುಂದಿರಿಸಿ ಹೊರಟು ಹೋದನು. ಪ್ರಯತ್ನ ಮಾಡಿದರೂ ನಿಮಗೆ ಭಿಕ್ಷೆ ಸಿಗಲಿಲ್ಲ. ನೀವು ಬಹಳ ಹಸಿದಿದ್ದೀರಿ ಎಂಬುದು ನನಗೆ ತಿಳಿದಿತ್ತು. ಇಗೋ, ನಿಮ್ಮ ಸಲುವಾಗಿ ಅನ್ನವನ್ನಿರಿಸಿದ್ದೇನೆ, ಊಟ ಮಾಡಿರಿ ಎನ್ನಲು ಅವರು ಆಶ್ಚರ್ಯಪಟ್ಟು, ದೇವರೇ, ಕಾಪಾಡು ತಂದೆ ಎನ್ನುತ್ತಾ ದಯಾಘನನಾದ ದೇವರಲ್ಲಿ
ವಿಶ್ವಾಸವಿಲ್ಲದ ನಮ್ಮ ಬಾಳು ವ್ಯರ್ಥವೆಂದು ಮರುಗಿದರು. ಮೂವರು ಊಟ ಮಾಡಿ ಮಲಗಿಬಿಟ್ಟರು. ಮರುದಿನ ಬೆಳಗಾಯಿತು. ಆಗ ಭೀಮ ಸೋಮರೆಂದು ಸಿದ್ಧನಾತನೇ, ನಾವು ತಿಳಿಗೇಡಿಗಳು, ಮನದಲ್ಲಿ ದೃಢವಿಲ್ಲ. ಈ ಗುರು ಶೋಧನೆ ಮಾರ್ಗವು ಬಹಳ ಕಠಿಣ. ಇನ್ನು ಮುಂದೆ ನಿನ್ನ ಬೆನ್ನ ಹತ್ತುವುದು ನಮ್ಮಿಂದಾಗದು. ತಾಯಿ ತಂದೆಗಳು ದಿನಾಲೂ ನಮಗಾಗಿ ನೆನೆಯುತ್ತಾ ಕಳವಳಿಸಬಹುದು. ಅಲ್ಲಿ ಹೊತ್ತಿಗೆ ನಮಗೆ ಅನ್ನ ನೀರು ದೊರೆಯುತ್ತವೆ ಎಂದು ಕಣ್ಣೀರಿಡಲು ಸಿದ್ಧನು ಅವರಿಗಂದನು. ಸರಿ, ಅಂತೂ ಅಧಿಕಾರಿಗಳು ನೀವಲ್ಲವೆಂಬುದು ತಿಳಿದು ಹೋಗಿದೆ. ಗುರುವನ್ನು ಶೋಧ ಮಾಡಬೇಕೆಂದರೆ ಅಪಾರ ಕಷ್ಟ ನಷ್ಟಗಳನ್ನು ಸಹಿಸುವ ತಾಳ್ಮೆ ಇರಬೇಕು. ಆಹಾ, ಏನು ಹೇಳಲಿ! ಗುರುವೆಂದರೆ ಸಾಕ್ಷಾತ್ ದೇವರು, ದಯಾಘನನು. ಆದರೆ ದೇಹಾಭಿಮಾನವುಳ್ಳವರಿಗೆ ಅತಿ ದೂರನು. ನೀವೀಗ ಊರಿಗೆ ಹೋಗಿ ಉತ್ತಮ ಸಂಸಾರಿಗಳಾಗಿ ಈಶ್ವರನನ್ನು ಭಜಿಸಿರಿ. ಅದರಿಂದ ಅಧಿಕಾರವು ಬರುವುದು. ಹೀಗೆ ಸಿದ್ಧನಾಡಿದ ಮಧುರ ಮಾತುಗಳನ್ನು ಕೇಳಿ ಭೀಮ ಸೋಮರು ವಂದಿಸಿ ತಮ್ಮೂರಿಗೆ ತೆರಳಿದರು. ಸಿದ್ಧನು ಆಗ ಅವರನ್ನು ಬಾಯ್ತುಂಬ ಹರಿಸಿದನು. ಭಕ್ತಿಯಿಂದ ಹಿಂದಾಗಬೇಡಿ. ಎಲ್ಲಿದ್ದರೂ ಈಶ್ವರನನ್ನು ಭಜಿಸುತ್ತಾ ಉತ್ತಮರೆನಿಸಿ ಸುಖಗಳಾಗಿರ್ರಿ ಎಂದು ನಿರೂಪ ಪಡೆದುಕೊಂಡು ಭೀಮ ಸೋಮರು ಊರ ಹಾದಿ ಹಿಡಿದರು. ಸಿದ್ಧನು ತನಗೆ ಬೇಕಾಗುವ ದಾರಿ ಹಿಡಿದನು.